ಹಾಯ್ ಮಂಜುಳಾ, ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ತಿಂಡಿ. ಅದಕ್ಕೆ ಬೇಕಾಗಿರೋ ತರಕಾರಿಗಳು ತಗೊಂಡಿದ್ದೀನಿ. ಇವಾಗ ತರಕಾರಿ ಏನೇನು ಮಾಡ್ಕೊಂಡಿದ್ಯಾ? ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಗಡ್ಡೆಕೋಸು ತಗೊಂಡಿದ್ಯಾ? ತಗೊಂಡಿದ್ದೀನಿ. ಬಟಾಣಿ, ಪಲಾವ್ಗೆ ಇದು ಅರ್ದಿಕೊಂಡಿದ್ದೀನಿ. ಏನಿದು? ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಪಲಾವ್ಗೆ ಹಾಕೋಕ್ಕೆ. ಸರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹೆಚ್ಕೋಬೇಕು. ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಅಕ್ಕಿ ನೆನೆಸಿದ್ದೀನಿ. ಈಗ ಶುರು ಮಾಡ್ತೀವಿ. ಇವಾಗ ಈಗ ಶುರು ಮಾಡ್ತೀನಿ. ತರಕಾರಿ ಹಚ್ತಾ ಇದ್ದೀನಿ. ಸರಿ. ಸೊ ತರಕಾರಿ ಎಲ್ಲ ಬಿಡಿಸಿಟ್ಕೊಳ್ತಾ ಇದೀಯ ಇವಾಗ? ಹೌದು. ಓಕೆ. ತರಕಾರಿ, ಟೊಮ್ಯಾಟೊ, ಈರುಳ್ಳಿ ಹಾಕ್ಕೊಳ್ಳಲ್ವಾ? ಈರುಳ್ಳಿ ಇದೆ. ಹೌದಾ? ಓಕೆ. ಈರುಳ್ಳಿ ತೊಗೊಂಡಿದ್ದೀನಿ. ಬೇಗ ಮಾಡ್ತಾ ಇದ್ದೀನಿ. ಇದು ಪಲಾವ್ಗೆ ಏನು ಮಾಡ್ತೀಯಾ ನೆಕ್ಸ್ಟು? ಪಲಾವ್ಗೆ ಏನು? ಮೊಸರು ಬಜ್ಜಿ. ಪಲಾವ್ಗೆ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ, ಮೊಸರು ರೆಡಿ ಇದೆ, ತಂದಿಟ್ಕೊಂಡಿದ್ಯಾ? ಸೌತೆಕಾಯಿ. ಓಕೆ 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 ಓಕೆ. 3 ಹಾಕಿ ಮಿಕ್ಸ್ ಮಾಡಿ ಮೊಸರು ಬಜ್ಜಿ. ಅದು ಏನು ಮಂಜುಳ ಅವರ ಸಮಾಚಾರ ಅಂತ. ತಿಂಡಿ ಜಲ್ದಿ ರೆಡಿ ಮಾಡಬೇಕು. ಟೈಮ್ ಆಗೋಗಿದೆ, ಅದಕ್ಕೆ ಮಾತಾಡೋದು ಸ್ವಲ್ಪ. ಇಲ್ಲ, ಆರಾಮಾಗೆ ಮಾಡಿಪ್ಪ, ಅರ್ಜೆಂಟ್ ಏನೂ ಇಲ್ಲ. ನಾನು ಒಂದು ಹಣ್ಣು ತಿಂದಿದ್ದೀನಿ ಇವಾಗ. ಸೊ ನನಗೇನು ಹೊಟ್ಟೆ ಹಸಿದೆ. ಇಬ್ಬರು ಹಾಲು ಕೂಡ ಕುಡಿದಿದ್ದೀವಲ್ವಾ, ಸೊ ಹಾಗಾಗಿ ಪರವಾಗಿಲ್ಲ. ಇನ್ನು ಸ್ವಲ್ಪ ನಿಧಾನ ಆದರೂ ಚಿಂತೆ ಇಲ್ಲ. ಪೇಷನ್ಸಿಂದ ಆರಾಮಾಗಿ ಮಾಡಿ, ಅರ್ಜೆಂಟ್ ಏನೂ ಇಲ್ಲ. ಓಕೆನಾ? ಮಂಜುಳ ಅವರೇ, ಸಮಾಚಾರ ಊರಲ್ಲಿ ಹೇಗಿದ್ದಾರೆ ಎಲ್ಲ? ಇದರಲ್ಲಿ ಅರ್ಧ ಆಗ್ತಿದ್ದು ದೊಡ್ಡದಾಯ್ತು, ಅರ್ಧ ಆಗ್ತಾ ಇದ್ದೀನಿ. ಇದು ತರಕಾರಿ ಎಲ್ಲ ಹೆಚ್ಚಿದಾಯ್ತಾ? ಆಯಿತು. ಕ್ಯಾಪ್ಸಿಕಮ್, ಬೀನ್ಸು, ಕ್ಯಾರೆಟ್. ಓಕೆ. ಇವಾಗ ಗಡ್ಡೆಕೋಸು ಹಚ್ತಾ ಇದ್ದೀನಿ ಮಂಜು. ಈರುಳ್ಳಿನೂ ರೆಡಿ ಇದೆ. ಉದ್ದಕ್ಕೆ ಹೆಚ್ಕೊಂಡು ಈರುಳ್ಳಿ? ಹೌದು ಮಂಜು. ಇನ್ನು ಹಾಡೆಲ್ಲ ಜೋರಾಗಿದೆ. ತರಕಾರಿ ಹೆಚ್ಚೋದು ಬೇಜಾರಾಗುತ್ತೆ ಅಂತ ಹಂಗೇನಿಲ್ಲ. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ನನ್ನ ಹತ್ರ ಮಾತಾಡ್ಕೊಂಡು ಈ ತರಕಾರಿ ಹೆಚ್ಚಬೋದು. ಹಾಡು ಹೇಳ್ಕೊಂಡು ತರಕಾರಿ ಹೆಚ್ಚುತ್ತಾ ಇದೆಯಾ? ಖುಷಿ ಪಕ್ಕದಲ್ಲಿ ನಿಂತವ್ರೆ ಅಂದ್ಬಿಟ್ಟು ಅದಕ್ಕೆ ಹಾಡು ಹೇಳ್ಕೊಂಡು ತರಕಾರಿ ಹೆಚ್ಚದ? ಹೌದು ಮಂಜು. ಹೌದು. ಜೊತೆ ಪಕ್ಕದಲ್ಲಿ ಇದ್ದಾಗ ಖುಷಿ ಆಗುತ್ತಲ್ಲ ಹೆಂಡತಿ ಇದ್ರೆ. ಡೈಲಾಗ್ ಹೊಡಿತೆ. ಏನೋ ಒಂದು ಖುಷಿಗೆ ಹೇಳ್ತೀನಪ್ಪ. ಇವಾಗ ಟೊಮಾಟೊ ಹಚ್ತಾ ಇದ್ದೀನಿ ಮಂಜು. ಎಲ್ಲ ನಾನು ಕೇಳಿ ಮಾಡ್ತೀಯ. ಎಲ್ಲ ಒಂದು ಕೆಲಸ ಮಾಡಿದಾಗ ಮಂಜು ಇದು ಮಾಡ್ತಾಯಿದ್ದೀನಿ, ಮಂಜು ಅದು ಮಾಡ್ತಾಯಿದ್ದೀನಿ ಅಂತಿದೆಯಲ್ಲ. ಹಾಂ, ಅದಕ್ಕೆ ಬದಲು ಹೆಚ್ಚುತ್ತಾ ಇದ್ದೀನಿ ಅಂತಂದರೆ ಆಯ್ತಪ್ಪ. ಅದು ಚೆನ್ನಾಗಿಲ್ವಾ? ತೋರಿಸಿ ಏನಾಗಿದೆ ಇಲ್ಲಿ? ಡ್ರೈ ಆಗಿದೆ ಅನ್ನಿಸ್ತದೆ. ಒಳಗಡೆ ನೋಡು ಒಂದ್ಸತಿ ಏನಾಗಿದೆ, ತೆಗೆದು ನೋಡೋದು. ನೋಡೋದು ಚೆನ್ನಾಗಿದೆ, ಒಳಗಡೆ ನೋಡಿದ್ರೆ ಉಳ್ಕೋದು. ಅದು ಕಣ್ಣಿಗೆ ಸರಿಯಾಗಿ ಕಾಣಿಸೋದಿಲ್ಲ. ಅವು ಸಣ್ಣ ಸಣ್ಣ ಹುಳ ಇದ್ದರೆ. ಇದು ಚೆನ್ನಾಗಿದೆಯಾ? ನೋಡ್ಕೊಂಡು ಹಾಕೋದು ಒಳ್ಳೇದಾಗುತ್ತೆ. ನಿಜ. ಹೌದು, ನೋಡ್ಬಿಟ್ಟು ಹಾಕೋದು ಒಳ್ಳೇದು. ಸೊ ಆಲ್ಮೋಸ್ಟ್ ರೆಡಿ ಆಯಿತು ಪಲಾವ್ಗೆಲ್ಲ. ಇನ್ನು ಪಲಾವ್ ಸಾಮಾನುಗಳು ತೊಗೊಳ್ಬೇಕು. ಅದೇ ಚಕ್ಕೆ, ಲವಂಗ, ಆಮೇಲೆ ಮರಾಠಿ ಮೊಗ್ಗು, ಕಲ್ಲೂವ, ಪರಂಗಿ ಹೂವು ಅಂತಾರಲ್ಲ, ಅದನ್ನೆಲ್ಲ ತೆಗೆದು ಒಂದು ಕಡೆ ವಾಶ್ ಮಾಡಿ ಇಟ್ಕೋಬೇಕು. ಅದು ಇದಾದ್ಮೇಲೆ ಮಾಡ್ತೀಯಾ ಅಥವಾ ಇವಾಗಲೇ ಮಾಡ್ತೀಯ? ಅದು ಇದು ನಜ್ಜೋದು ಅಂತೀಯ, ಜಜ್ಜೋದು ಅಂತೀಯ ನೀನು? ಜಜ್ಜೋದು ಅಂತ ಹೇಳಬೇಕು. ನಜ್ಜೋದು ಎಲ್ಲ ಕರೆಕ್ಟೇ. ಯಾವ ವರ್ಡೂ ರಾಂಗ್ ಇಲ್ಲ. ಇದು ಕಲ್ಲಲ್ಲಿ ಜಜ್ಕೋಬೋದಲ್ಲ, ಕಲ್ಲಿದೆಯಲ್ಲ ನಮ್ಮ ಮನೆಯಲ್ಲಿ.
ಕಲ್ಲಿದೆಯಲ್ಲ, ಕಲ್ಲಲ್ಲಿ ಜಜ್ಜಿಗೋಬೋದಲ್ವಾ? ಹೆಂಗಾದ್ರೂ ಮಾಡ್ಬೋದು. ನಿನ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ? ನಂಗಿದೆ ಸರಿ. ಇದ್ರ ಮೇಲೆ ಮಣೆ ಮೇಲೆ ಜಜ್ಜಿಬಿಡ್ತೀಯಾ? ಮನೆ ಮೇಲೆ ಜಜ್ಜಿಬಿಡ್ತೀನಿ. ಸರಿ, ಆಯ್ತಾ? ಇದು ಜಜ್ಬೇಕು ಇವಾಗ. ಇದು ಶುಂಠಿ ಬೆಳ್ಳುಳ್ಳಿ ಕಲ್ಲಿದೆ. ನಿಂಗಿದೆ ಕಲ್ಲು ತೋರ್ಸೋದು ನೋಡು. ನನಗೆ ಈ ಕಲ್ಲಲ್ಲಿ ಮಾಡೋದು ಕೈ ಹಿಡ್ಕೊಳಕ್ಕೆ ಚೆನ್ನಾಗಿ ಸಿಕ್ಕತ್ತಲ್ವ ಅದು ಅಂದ್ಬಿಟ್ಟು ನಾನು ಮಾಡ್ತೀನಿ. ನಾನು ಆ ಕಲ್ಲಿಗೆ ತಂದಿದ್ದೀನಲ್ಲ, ಕಲ್ಲು ಅದೇ ಅರಿಯೋ ಕಲ್ಲು, ಅರಿಯೋದು ಕುಟ್ಟೋದು ತಂದಿದ್ದೀನಿ ಕಲ್ಲು, ಅದರಲ್ಲಿ ಮಾಡ್ಕೊಳ್ತೀನಿ ಯೂಶಲಿ ನಾನು. ಅದರಲ್ಲಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಪೇಸ್ಟ್ ಒಂದೆರಡು ಆಗೋದು ಚೆನ್ನಾಗಿರುತ್ತೆ ಟೇಸ್ಟ್. ಇದು ಮಿಕ್ಸಿಲಿ ಹಾಕ್ಬಾರ್ದು, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತೈತೆ. ಹಾಂ, ಪೇಸ್ಟ್ ಮಾಡಿದ್ದು ಆಯ್ತು. ಈಗ ನೆಕ್ಸ್ಟ್ ಅದು ಪಲಾವ್ ಸಾಮಾನು ತೊಗೊಂಡ್ಬಿಡು ಫಸ್ಟು. ಇವತ್ತು ಸಿಂಕೆಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಅಲ್ಲಿ ಇಟ್ಟಿದ್ದೀನಿ ನೋಡಿ ರಮೇಶ್, ಇನ್ನೊಂದು ಕಡ್ಡಿಗಳಲ್ಲಿ ಮೇಲೆ, ಅಲ್ಲಿ ಮೇಲೆ ಮೇಲೆ. ಹಾಂ, ಅದು ಒಂದೊಂದು ಹಾಕಿ ಸಾಕು, ಜಾಸ್ತಿ ಬೇಡ. ಹ್ಞೂ, ಎರಡು ಹಾಕಿದೆ, ಒಂದೊಂದು ಹಾಂ, ಒಂದೇ 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 ಚಿಕ್ಕ ಚಿಕ್ಕದು. ರುಚಿಗೆ ಎಷ್ಟು ಬೇಕಾದ್ರೂ ಹಾಕೋಬೋದು ಅವರು. ಹಾಂ, ಹಂಗಾಗಲ್ಲ ಅದು. ಹ್ಞೂ, ಅದು ತುಂಬ ಫ್ಲೇವರ್ ಬಿಡುತ್ತಿದೆಲ್ಲ. ಎಲ್ಲ ಒಂದೊಂದೇ ಹಾಕ್ಬೇಕು ಯಾವಾಗಲೂ, ಬಿಕಾಸ್ ನಾವು ಮಾಡ್ತಾರೋ ಕ್ವಾಂಟಿಟಿಗೆ ತಕ್ಕಂಗೆ ಮಾಡಬೇಕು ಯಾವಾಗಲೂ. ತುಂಬ ಹಾಕ್ಬಿಟ್ರೆ ಸಖತ್ತು ಫ್ಲೇವರ್ ಆಗ್ಬಿಡ್ತದು, ಬಾಯಿಗಿಡಕ್ಕಾಗಲ್ಲ ಪಲಾವು. ನಾನೊಂದು ಸತಿ ಮಾಡಿದ್ದೀನಿ, ನನಗೆ ತುಂಬ ಫ್ಲೇವರ್ ಆಗ್ಬಿಡ್ತದು. ಒಂದೊಂದೇ ಹಾಕ್ಬೇಕೆಲ್ಲ, ನಾವು ಮಾಡೋ ಕ್ವಾಂಟಿಟಿಗೆ ತಕ್ಕಂಗೆ ಹಾಕಬೇಕು. ಏನದು ಹೂವು ತೋರಿಸು, ಸ್ಟಾರು ಹೂವು. ಅಯ್ಯ, ತೋರಿಸೋದೆಲ್ಲ ಹಂಗೆ ಟಪಕ್ಕಂತ ಹಾಕ್ತೀನಿ. ಲವಂಗ. ಹಾಂ, ಏನದು? ಇದು ಮೊಗ್ಗು ಹೂವು. ಹೂವು ಏನಿದು? ಇದು ಒಂಥರ ಮರಾಠಿ ಮೊಗ್ಗು ಥರನೇ ಇರ್ತದೆ, ಬುಗುರಿ ಬುಗುರಿ ಇದ್ದಂಗೆ ಇರ್ತದೆ. ಅದು ಓಕೆ. ಈ ಬುಗುರಿ ಬರ್ತಿತ್ತು ನೋಡಿ, ಚಿಕ್ಕದು ಬುಗುರಿಗಳ ಥರ, ಅವಾಗೆಲ್ಲ ಮರದಲ್ಲಿ ಬೀಳೋದು ನೋಡೋದು, ಆ ಟೈಪಲ್ಲಿದೆ ಇದು. ಆ ಟೈಪಲ್ಲಿದೆ ಅಂದೆ, ಅದೇ ಅಲ್ಲ. ಕಲ್ಲುವ, ಕಲ್ಲು ಉಪ್ಪು ಹಾಕ್ರೆ ಸಾಕು ಅನ್ಸುತ್ತೆ ನನಗೆ. ಕಲ್ಲುವ, ಯಾಲಕ್ಕಿ ಎಷ್ಟು ಹಾಕ್ತೀಯ ಅದು? ಅಲ್ಲಿ ಕಪ್ಪದು ಮುಚ್ಚಳ, ಕಪ್ಪು ಮುಚ್ಚಳ. ಎರಡು ಹಾಕ್ತೀನಿ. ತೋರಿಸು. ಎರಡು. ಆಮೇಲೆ ಸೋಂಪು ಬಂದು ಹಂಗೆ ಹಾಕ್ತೀವಿ. ಆಮೇಲೆ ಹಂಗೆ ಹಾಕ್ತೀನಿ, ನೀರೆಲ್ಲ ಹಾಕಕ್ಕಾಗಲ್ಲ. ಹೌದು. ಎಲ್ಲ ಇದು ಮಾಡಿ ಎತ್ಕೊಂತೀನಿ, ತೊಳೆದ್ಬಿಟ್ಟು ಎತ್ಕೊಂತೀನಿ. ಯಾಕಂದ್ರೆ ಇರೋ ಒಂದೊಂದ್ರಲ್ಲಿ ಕಲ್ಲುಗಳು ಇರುತ್ತೆ, ಮಣ್ಣು. ಅದಕ್ಕಾಗಿ ಸರಿ, ಕುಕ್ಕರ್ ಮೇಲೆ ಇಟ್ಕೊ ಫಸ್ಟು. ಒಲೆ ಹಚ್ಚಿದಾಯಿತು, ಈಗ ಕೆಲಸ ಶುರು. ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು ಕಪ್ ತೋರಿಸೋದು. ಒಂದು ಕಪ್ ತುಂಬ ಬೇಕು ಎಣ್ಣೆ ಇದಕ್ಕೆ, ಪಲಾವ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಇದ್ರೆ ಒಳ್ಳೆಯದು. ಹಾಕಿ ಹಾಕಿ ನೆಕ್ಸ್ಟ್ ಚಕ್ಕೆ ಎಲ್ಲ ಅವಾಗ ಎತ್ಕೊಂಡಿದ್ದೀನಿ, ಅದ್ರೊಳಗೆ ಅದು ಹಾಕ್ತೀನಿ ಈಗ. ನಾನು ಗೊತ್ತಿದ್ದಂಗೆ ನೀವು ಪಲಾವ್ ತುಂಬ ಚೆನ್ನಾಗಿ ಮಾಡ್ತೀರ. ಎಣ್ಣೆ ಕಾದಿಲ್ಲ ಅನಿಸುತ್ತೆ, ತಕ್ಷಣ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಫ್ರೈ ಆಗಲಿ ಅದು. ಈರುಳ್ಳಿ ನಿಮ್ಗೆ ಈರುಳ್ಳಿ ಎಷ್ಟೋ ತನಕ ಫ್ರೈ ಮಾಡಬೇಕು? ಒಂದು 5 ನಿಮಿಷ, 10 ನಿಮಿಷ, 5 ನಿಮಿಷ 5 ತಗುತ್ತೆ. ಹೌದು, ನೀನು 5 ನಿಮಿಷ 10 ನಿಮಿಷ ಅಂದರೆ ಕಪ್ಪದಾಗ ಹೋಗ್ಬಿಟ್ರೆ ಏನು ಮಾಡೋದು ಆಮೇಲೆ? ಅವಾಗ 5 ನಿಮಿಷ ಅಲ್ಲ, ಕಪ್ಪಗಾಗೋದು ಕರೆಕ್ಟ್. ನನಗೆ ಅದು ಸ್ವಲ್ಪ ಹೇಳೋದಕ್ಕೆ ಕಷ್ಟ, ಅನುಭವ ಇಲ್ಲ, ಹೇಳಿ ಮಾತಾಡಿ ಅನುಭವ. ಮಿತಭಾಷಿ ನನ್ನ ಹಸ್ಬೆಂಡ್, ಮಿತಭಾಷಿ ಅಲ್ಲಲ್ಲ, ನಮ್ಮ ಹಸ್ಬೆಂಡು ಮಿತಭಾಷಿ ಅಂದರೆ ತುಂಬ ಮಾತಾಡೋದಿಲ್ಲ, ಜಾಸ್ತಿ ಮಾತಾಡಲ್ಲ. ಇದು ಮಾಡಿ ನಾನು ಹಂಗೆ ಮಾಡ್ತಾ ಇದ್ದಿದ್ದು, ಇವಾಗ ವಿಡಿಯೋ ಅಲ್ಲಿ ಮಾಡೋದ್ರಿಂದ
ಅದು ಏನು ಮಾತಾಡಬೇಕು ಅಂತ ಕನ್ಫ್ಯೂಸ್ ಕನ್ಫ್ಯೂಸ್ ಆಗಿ ಗೊತ್ತಾಗಲ್ಲ ಪಾಪ. போடுங்க போடுங்க ಫ್ರೈ ಮಾಡಿ 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 ಚೆನ್ನಾಗಿ. ಇನ್ನೊಂದು ಏನು ಗೊತ್ತಾ, ನಿನ್ನ ಕೈ ಕಾಯೋದಂದರೆ ಆ ಥರ ಅಲ್ಲ, ನೀನು ಚೆನ್ನಾಗಿ ಮಾಡಿಕೊಡ್ತೀಯ. ಇದು ಹಂಗೆ ಧನಿಯಾ ಪುಡಿ, ಹೋಮ್ ಮೇಡ್ ಧನಿಯಾ ಪುಡಿ ಜಾಸ್ತಿನೇ ಹಾಕ್ಬೋದು. ಇಲ್ಲ ಇನ್ನು ಪಲಾವು ಚೆನ್ನಾಗಿ ಮಾಡ್ತೀರ ತುಂಬ, ನಂಗೆ ಇಷ್ಟ ನೀವು ಮಾಡೋ ಪಲಾವ್. ಕಡೆ ಬಂದರೆ ಉಪ್ಪು ಹಾಕ್ತೀನಿ, ಸ್ವಲ್ಪ ಜಾಗ. ಉಪ್ಪು ಆಮೇಲೆ ಅಚ್ಕಾರದ ಪುಡಿ ಸ್ವಲ್ಪ ಹುಷಾರು ಹುಷಾರು ಹುಷಾರು, ಗಾಜಿನ ಬಾಟ್ಲಪ್ಪ ಅದು, ಹುಷಾರು. ಕಲ್ಲುಪ್ಪ ಪುಡಿ ಉಪ್ಪು ಹಾಕ್ತಾ ಇದ್ದೀರಾ, ಹುಷಾರು ನೋಡ್ಕೊಂಡು ಹಾಕಿ. ಅದಕ್ಕೆ ಮೆಣಸಿನ್ಕಾಯಿ ಎಷ್ಟು ಹಾಕಿದ್ದೀರಾ? 5 ಹಾಕಿದ್ದೀನಿ. 5 ಮೆಣಸಿನ್ಕಾಯಿ ಹಾಕಿರೋದಾ? ಕಮ್ಮಿ ಇತ್ತು ಅಂದರೆ ನಾವೇನು ಮಾಡ್ತೀವಿ, ಅಚ್ಕಾರದ ಪುಡಿ ಹಾಕ್ತೀನಿ. ಇವಾಗ ಏನು ಹಾಕ್ತಾ ಇದ್ದೀರಾ ಅದನ್ನು ಹೇಳಿ. ಶುಂಠಿ ಬೆಳ್ಳುಳ್ಳಿ ಅಲ್ಲ, ಖಾರಕ್ಕೆ ಏನೇನು ಹಾಕ್ತಾ? ಕಮ್ಮಿ ಇತ್ತು ಅಂದರೆ ಅಚ್ಕಾರದ ಪುಡಿ ಹಾಕ್ತೀನಿ ಸ್ವಲ್ಪ ಲೈಟಾಗಿ. ಇದ್ರಲ್ಲಿ ಹಾಕೋದೇ ಇಲ್ವಾ? ಖಾರ ಇತ್ತು ಅಂದ್ರೆ ಹಾಕಲ್ಲ ನಾನು. ಎಲ್ಲ ಹಚ್ಕೊಂಡಿರೋದು ಹಾಕಿದ್ದೀನಿ. ಬಟಾಣಿನಾ? ಬಟಾಣಿ ಹಾಕ್ತೀನಿ ಸ್ವಲ್ಪ. ಅದು ಏನು ಮಾಡ್ತಾರೆ, ನಾನು ವಿಡಿಯೋಗಳಲ್ಲಿ ನೋಡಿದ್ದೀನಿ, ಈ ಕಸೂರಿ ಮೇಥಿ ಬಂದು ಇದು ಪಲಾವ್ ಮಾಡ್ತೀವಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾರದು, ತುಂಬ ಚೆನ್ನಾಗಿರುತ್ತೆ ಅಂತ. ಕಸೂರಿ ಮೇಥಿ ಹಾಕ್ತಾ ಇರಲಿಲ್ಲ. ಈ ಯೂಟ್ಯೂಬ್ ವಿಡಿಯೋಸಿಂದ ಎಷ್ಟು ಅನುಕೂಲ ಇದೆ ಅಂದರೆ ಎಲ್ಲ ಥರ ರೆಸಿಪಿನೂ ಇನ್ನು ಚಿಟಿಕೆನಲ್ಲಿ ನೋಡ್ಕೊಂಡ್ಬಿಡ್ಬೋದು. ಎಲ್ಲ ರೆಸಿಪಿಗಳು ಅಷ್ಟು ನೀಟಾಗಿರುತ್ತೆ. ಎಲ್ಲ ಥರ ಅಡುಗೆನೂ ನನಗೆ ಯಾವುದೂ ಬರಲ್ಲ ಅಂತ ಹೇಳೋಂಗೆ ಇಲ್ಲ, ಯಾರನ್ನೂ ಕೇಳೋಂಗಿಲ್ಲ. ನಾನು ಮೊದಲು ಹೆಂಗೆ ಮಾಡ್ತಿದ್ವಿ ಗೊತ್ತಾ, ಯೂಟ್ಯೂಬೆಲ್ಲ ಇರಲಿಲ್ವಲ್ಲ ಅವಾಗೆಲ್ಲ, ಆನ್ಲೈನ್ ಇದು ಇರೋದು ಅಡುಗೆಗಳು ನೋಡೋದು. ಆವಾಗ ನಾನು ಅಕ್ಕಪಕ್ಕದವ್ರನ್ನ ಕೇಳೋದು, ಅವಾಗ ನಮ್ಗೆ ಆಪ್ಷನ್ನೇ ಇರಲಿಲ್ಲ. ಅವಾಗ ಹುಡ್ಕೋದು ಏನು ಮಾಡೋದು, ಅವಾಗ ನಾನು ಅವ್ರಿವ್ರನ್ನ ಕೇಳ್ತಾ ಇದ್ವಿ ನಾವು. ರುಬ್ಬಿರೋದು ಆಗ್ತಾ ಇದ್ವಿ. ಸಿಮ್ಮಲ್ಲಿ ಇರ್ತೀನಿ ಸ್ಟವ್. ಈಗ ಹಾಕಿದಾಯ್ತಾ ಇದು, ಇವಾಗ ರುಬ್ಕೊಂಡಿರೋದನ್ನ ಇವಾಗ ಹಾಕಿದ್ದೀವಿ. ನಾನು ಹೆಂಗೆ ಮಾಡ್ತೀನಿ ಅಂದರೆ, ಈ ಪಲಾವ್ ಸಾಮಾನು ಅದೆಲ್ಲ ಹಾಕ್ತೀವಲ್ವಾ, ಈರುಳ್ಳಿ ಟೊಮ್ಯಾಟೊ ಅದೆಲ್ಲ ಮ್ಯಾಶ್ ಆದಮೇಲೆ ನಾನು ಈ ರುಬ್ಕೊಂಡಿರೋದು ನಾನು ಹಾಕ್ತೀನಿ. ನೀವು ತರಕಾರಿ ಎಲ್ಲ ಫ್ರೈ ಮಾಡಿದ್ಮೇಲೆ ಹಾಕ್ತೀರಾ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಇಲ್ಲ ನಾನು ನೋಡಿದ್ದೀನಿ ಮಾಡೋ ಇದು ಏನದು ಪಲಾವು ತುಂಬ ಡಿಫ್ರೆಂಟಾಗಿ ಗಮ್ಮಂತಿರುತ್ತೆ. ಅವ್ರಿಗೆ ಈ ಮೆಥಡ್ ಫಾಲೋ ಮಾಡಬೇಕು, ಚೆನ್ನಾಗಿದೆ ಇದು ಮೆಥಡ್. ಕುದಿ ಬರಬೇಕು, ಅದು ಫ್ರೈ ಆಗಬೇಕು, ಖಾರ ಎಲ್ಲ ಫ್ರೈ ಆಗಬೇಕು. ಅದೇ ಫ್ರೈ ಆಗಬೇಕು. ಆಗಲಿ ಬಿಡಿ ಸ್ವಲ್ಪ ಹೊತ್ತು. ಅದೇ ಆವಾಗಲೇ ಹೇಳ್ತಿದ್ವಲ್ಲ, ಯೂಟ್ಯೂಬಲ್ಲಿ ಮೊದಲೆಲ್ಲ ವಿಡಿಯೋಸ್ ನೋಡೋಕ್ಕೆ ನಮಗೆ ಯಾವುದನ್ನ ಒಂದು ರೆಸಿಪಿ ಬೇಕು ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ನಾವು ವಿಷಯನ ಹೇಳಿ ಏನು ಹೆಂಗೆ ಮಾಡೋದು ರೆಸಿಪಿ ಅಂತ ಕೇಳ್ಕೊಂಡು ಮಾಡ್ತಾಯಿದ್ವಿ ನಾವೆಲ್ಲ. ಆವಾಗ ನಮ್ಮ ಮದುವೆ ಆಗಿದ್ದ ದೋಸ್ತರಂತೂ ತುಂಬ ಕಷ್ಟ ಆಗೋದು ನನಗೆ. ನಾನು ಸುಮಾರು ಜನನ ಕೇಳಿದ್ದೀನಿ ಹೆಂಗೆ ಮಾಡೋದು ರೆಸಿಪಿ ಅಂತ, ಸರಿಯಾಗಿ ಹೇಳ್ತಾನೆ ಇರಲಿಲ್ಲ ಯಾರೂ. ಕೆಲವರು ಮುಚ್ಚಿಟ್ಕೊಂಬಿಡೋರು, ಸ್ವಲ್ಪ ಸೀಕ್ರೆಟ್ ರೆಸಿಪಿ ಏನಾನ ಇತ್ತು ಅಂತಂದರೆ ಅದೇನೇನೋ ಒಂದು ಹಾಕಿದ್ರೆ ಜಾಗ ಬಿಡಬೇಕಾ, ಒಂದು ನಿಮಿಷ. ಸೀಕ್ರೆಟ್ ರೆಸಿಪಿ ಏನಾನ ಇತ್ತು ಅಂತಂದರೆ ಶೇರೇ ಮಾಡ್ತಿರ್ಲಿಲ್ಲ ಜನ ಯಾರೂ, ನಮಗೆ ಹೇಳೇ ಕೊಡ್ತಿರ್ಲಿಲ್ಲ. ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡೋರು. ಯಾರೋ ಚೆನ್ನಾಗಿ ಮಾಡೋ ಅಡುಗೆ ಕಾಣಿಸ್ತು ಅಂದರೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ, ಹೆಂಗೆ ಮಾಡೋದು ನೀವು, ಹೆಂಗೆ ಮಾಡ್ತಾಯಿದ್ರಿ ಅಂತ ಕೇಳಿದ್ರೆ ಯಾರೂ ಸರಿಯಾಗಿ ರೆಸಿಪಿ ಶೇರ್ ಮಾಡ್ತಿರ್ಲಿಲ್ಲ. ಹೇಳೋರು ಮೇಲ್ಮೇಲೆ ಹೇಳ್ಬಿಟ್ಟು ಒಂದೆರಡು ಇದನ್ನು ಹೇಳ್ಬಿಟ್ಟು ಬಿಟ್ಬಿಡೋರು, ಸರಿಯಾಗಿ ಹೇಳ್ತಾನೆ ಇರಲಿಲ್ಲ ರೆಸಿಪಿಗಳು. ಈ ಯೂಟ್ಯೂಬ್ ಬಂದಿರೋದ್ರಿಂದ ಏನಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಇವಾಗ ನಾವು ಅನ್ಕೋಬೋದು ಅಲ್ಲಿ ಯಾಕೆ ಯೂಟ್ಯೂಬಲ್ಲಿ ಮಾತ್ರ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಲ್ವ ಅಂತ. ಯೂಟ್ಯೂಬಲ್ಲಿ ಏನು ಒಂದು ಅನುಕೂಲ ಅಂತಂದರೆ, ಈಗ ವ್ಯೂಸ್ ಚೆನ್ನಾಗಿ ಬರುತ್ತಲ್ಲ ಎಲ್ರಿಗೂ, ವ್ಯೂಸ್ ಬರಬೇಕು ಅಂತ ಅಂದ್ಬಿಟ್ಟು ಅವ್ರ ಸೀಕ್ರೆಟ್ಸ್ ಏನೇನಿದೆ ಎಲ್ಲದನ್ನು ಹೇಳ್ಕೊಂಡ್ಬಿಡ್ತಾರೆ. ಅದೊಂದು ಇವಾಗ ಒಂದು ಜಾಬ್ ಥರ ಆಗಿಬಿಟ್ಟಿದೆ ಯೂಟ್ಯೂಬಲ್ಲಿ. ಸೊ ಅವ್ರದ್ದು ಏನು ಸೀಕ್ರೆಟ್ ಇರುತ್ತೆ ರೆಸಿಪಿಗಳು ಅದನ್ನೆಲ್ಲ ಹೇಳ್ಕೊಳ್ತಾರೆ. ಅದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಹೊಸ್ದಾಗಿ ಈಗ ಅಡುಗೆ ಕಲಿತಾ ಇದ್ದೀವಿ ಅನ್ನೋರು ಕೂಡ ನೀಟಾಗಿ ಅಡುಗೆ ಮಾಡಿ ಏನು ಮಾಡ್ತಾರೆ. ನಿಮಗೆ ಎರಡು ಗ್ಲಾಸ್ ಹಾಕ್ಬೋದು, 2 ಗ್ಲಾಸ್ ಹಾಕೋದು. ಸ್ವಲ್ಪ ಇದಾಗಿರ್ಬೇಕು ಅಂದರೆ ಸ್ವಲ್ಪ ನೀರೇ ಹಾಕೋದು.
ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಬೇಕು. ಅಷ್ಟೇ. ಇವ್ರಿಗೆ ಯಾಕೆ ಏನಾಯಿತು? ಆಫ್ ಮಾಡಿಬಿಟ್ಟಿದ್ದೀರಾ? ಸಿಂಬಲ್ ಇದೆ. ಹಚ್ಚಿರೋಷ್ಟೊಂದು ಹಚ್ತಾ ಇದ್ದೀರಾ? ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೀವು ಯೂಟ್ಯೂಬಲ್ಲಿ ಯಾವ ಥರ ವಿಡಿಯೋಸ್ ಇಷ್ಟ ಬೀಳ್ತೀರಾ ನೋಡೋಕ್ಕೆ? ನೀವು ತಿಂಡಿಗಳು ಯಾವ ಥರ ಮಾಡ್ತಾರೆ ಟೇಸ್ಟ್ ನೋಡ್ತಾ ಇದ್ದೀನಿ. ಆಮೇಲೆ ಇನ್ಯಾವುದು ಟಾಪಿಕ್ ನಿಮಗೆ ಇಷ್ಟ ಆಗುತ್ತೆ ಯೂಟ್ಯೂಬಲ್ಲಿ? ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೂ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಬರುತ್ತೆ. ಅದೇ ಅಡುಗೆ ಬಗ್ಗೆ ನಾನು ಯಾವ ಥರ ಹೊಸ ಅಡುಗೆ ಮಾಡಬೇಕು ಅಂತ ಆಸೆ, ಇಂಟ್ರೆಸ್ಟ್ ತುಂಬ ನಿಮ್ಗೆ. ಹಾಗಾದ್ರೆ ಇಂಟ್ರೆಸ್ಟ್ ಇದೆ. ಅದಕ್ಕಾಗಿ ನಾನು ಯೂಟ್ಯೂಬ್ ಅಡುಗೆ ಬಗ್ಗೆ ನೋಡ್ತೀನಿ. ಅಕ್ಕಿ ಹಾಕ್ತಾ ಇದ್ದೀನಿ. ಕಾದೋಯ್ತಾ? ಕಾದೈತೆ. ಅಕ್ಕಿ ಹಾಕಿ. ಕುದೀತಾ ಇದೆಯಲ್ಲ? ಕುದೀತಾ ಇದೆ. ಟೇಸ್ಟ್ ನೋಡ್ತೀನಿ. ಖಾರ, ಉಪ್ಪು ಖಾರ ನೋಡೋಣ. 10 ನಿಮಿಷ ಬಿಟ್ರೆಲ್ಲ ಮೇಲೆ ವೆಯ್ಟ್ ಇಡ್ತೀರಾ? ವಿಜಿಲ್ ಕೊಡಿಸ್ತೀರಾ ಹಿಂಗೆ? ಇಲ್ಲ, ವಿಜಿಲ್ ಕೊಡಿಸಲ್ಲ. ಒಂದು 10 ನಿಮಿಷ ಜಾಸ್ತಿ ಹಾಕೊಂಡ್ರೆ ಹಾಕೋಬೋದು. ಹೌದು, ನೀನು 3 ಸ್ಪೂನ್ ಹಾಕ್ತಾ ಇದೀಯ ಇವಾಗ. 2 ಕಪ್ ಟೀಗೆ 3 ಸ್ಪೂನ್ ಸಕ್ಕರೆ ಹಾಕ್ತಾ ಇದೆಯಾ? ಹೌದು. ನಾವು ಸ್ವಲ್ಪ ಸಿಹಿ ಜಾಸ್ತಿ ಉಪಯೋಗಿಸ್ತೀವಿ ನಾವು. ರೆಡಿ ಆಯ್ತಾ ಟೀ? ರೆಡಿ ಆಗಿದೆ. ಎರಡು ಕಪ್ ಆಯ್ತಾ ಟೀ? ಎಷ್ಟಾಯ್ತು? ಕಪ್ ಆಗುತ್ತೆ. ಯಾ, ಚೆನ್ನಾಗಿದೆ. ಕಲರ್ ಏನೋ ಚೆನ್ನಾಗಿದೆ. ಸ್ಮೆಲ್ಸ್ ಗುಡ್. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಆಯ್ತಾ ಇದು? ಆಯ್ತು. ತಿನ್ಬೋದಾ ಇವಾಗ ನಾವು? ತಿನ್ಬೋದು. ಇಲ್ಲ, ಅದು ಒಳಗಡೆ ಕಲಿಸಿದ್ರೆ ಸರಿ ಹೋಗುತ್ತೆ. ಡೋಂಟ್ ವರಿ. ಇಲ್ಲ, ಈ ಕಡೆ ಬರ್ತೀನಿ. ಕಲಿಸಿ ಇವಾಗ. ತಳ ಹತ್ಕೊಂಡಿದ್ಯಾ? ಇಲ್ಲ ಅಲ್ಲ. ಉದ್ದಿದ್ರಾಗ ಚೆನ್ನಾಗಾಗಿದೆ ಅನ್ನ ನೋಡಿ. ಅನ್ನ ಉದ್ದಿದ್ರಾಗ ಚೆನ್ನಾಗಾಗಿದೆ. ಘಮ ಘಮ ಅಂತಿದೆ ಸ್ಮೆಲ್ಲು. ಸಾಕು. ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ನೀನು ತಿನ್ನು, ನಾನು ಏನು ಜೀವ ಮಾಡಲ್ಲ. ಇಷ್ಟೆಷ್ಟು ಇಟ್ಟಿದ್ಯಪ್ಪ ಪಲಾವ್ ಜಾಸ್ತಿ ಊಟ ಸಿಗ್ತೈತಿಲ್ಲ. ಸಾಕು. ಪಲಾವ್ ಬಿಸಿಯಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿ ಬಂದಿದೆಯಾ? ಇವತ್ತು ತಿಂಡಿ ಪಲಾವ್ ಮಾಡಿದ್ದೀರಿ. ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಟೇಸ್ಟ್ ಮಾಡ್ತಾರೆ ಬಂದು. ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಬಾಯ್.